ಸೋಂಬೇರಿಯ ಲೂಸಿ. ಪಕ್ಷಿಗಳ ಗ್ರಾಮದಲ್ಲಿ ಒಂದು ದಿನ, ಅದು ಸೋಮವಾರ. ವಾರದ ರಜೆ ಮುಗಿದು ಎಲ್ಲರೂ ಕೆಲಸವನ್ನಾರಂಭಿಸಿದ್ರು. ತುನಿ ಅದರ ಮನೆಯನ್ನು ಕ್ಲೀನ್ ಮಾಡ್ತಾ ಇತ್ತು. ಚೋಟು ಹಣ್ಣುಗಳನ್ನು ತೆಗೆದುಕೊಂಡು ಬರ್ತಾ ಇತ್ತು. ಚಿನ್ನು ಚಿಚ್ಚು ಕೂಡ ಮನೆ ಮುಂದೆ ಇರುವ ಕಸವನ್ನು ಕ್ಲೀನ್ ಮಾಡ್ತಾ ಇದ್ರು. ಆದ್ರೆ ಲೂಸಿ ಮಾತ್ರ ತನ್ನ ಮನೆಯಲ್ಲಿ ಆರಾಮವಾಗಿ ಬೆಡ್ಡಲ್ಲಿ ಮಲ್ಕೊಂಡು ಸೋಂಬೇರಿಯಾಗಿ ಏನೋ ಆಲೋಚನೆ ಮಾಡ್ಕೊಂಡು ಮಲಗಿತ್ತು. ಹಬ್ಬಬ್ಬಬ್ಬಾ, ಇವತ್ತು ಸೋಮವಾರ ಅಂದ್ರನೇ ನನಗೆ ತಲೆನೋವು. ನಿನ್ನೆ ಭಾನುವಾರ, ಆರಾಮವಾಗಿ ತಿನ್ನೋದು, ಮಲ್ಕೊಳ್ಳೋದು, ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೆ. ಸೋಮವಾರ ಅಂದ್ರೆ ಮತ್ತೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ಸ್ವಲ್ಪ ಹೊತ್ತು ನಾನು ಯೋಗ ನಿದ್ರೆ ಮಾಡ್ತೀನಿ. ಆ ಕಡೆ ಬುಜ್ಜಿ ಮತ್ತೆ ತುನಿ ಬರ್ತಾ ಇದ್ರು. ಏನ್ ಲೂಸಿ, ಇನ್ನು ಇಷ್ಟೊತ್ತಾದ್ರೂ ಮಲ್ಕೊಂಡಿದೀಯಾ? ಗಂಟೆ 9:30. ಇವತ್ತು ಮಗಿಯವರು ಶ್ರಮದಾನ ಇಟ್ಟಿದ್ದಾರೆ. ಎಲ್ಲರೂ ಕ್ಲೀನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ನೀನ್ ಬರಲ್ವಾ? ಮಲ್ಕೊಂಡೇ ಇದ್ದೀಯಾ? ತುನಿ, ಶ್ರಮದಾನ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡೋದು. ಇವಾಗ ತಾನೇ ಆ ಬಾವಿಯನ್ನು ಕ್ಲೀನ್ ಮಾಡಿದ್ದು ನಾವು. ಮತ್ತೆ ಯಾಕೆ ಪುನಃ ಪುನಃ ಕ್ಲೀನ್ ಮಾಡ್ಕೊಂಡು? ನನಗೆ ನನ್ ರೆಕ್ಕೆ ಎಲ್ಲ ನೋವಾಗ್ತಾ ಇದೆ. ನನ್ನಿಂದ ಕೆಲಸ ಮಾಡಕ್ ಇವತ್ತು ಆಗಲ್ಲ. ಏನು ಜ್ವರ ಬಂದಿದ್ಯಾ? ನಿನ್ನೆ ಬಂದ ಜೊತೆ ಬಿಟ್ ಕಟ್ಟಿ ಲಡ್ಡು ತಿಂದ್ರಲ್ವಾ? ಆವಾಗ ನಿಮಗೆ ಯಾವ ಜ್ವರನೂ ಬರ್ಲಿಲ್ವಾ? ಬುಜ್ಜಿ, ನೀನು ಸಣ್ಣ ಮಗು, ನಿನಗೆ ಏನು ಗೊತ್ತಾಗಲ್ಲ. ನಿನ್ನೆ ಎನರ್ಜಿಗೋಸ್ಕರ ನಾನು ತಿಂದಿದ್ದು. ಇವತ್ತು ಅದೇ ಎನರ್ಜಿಯನ್ನು ಜೀರ್ಣ ಮಾಡ್ಕೊಳ್ಳೋಕೆ ರೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಹೋಗಿ, ನಾನು ಲೇಟಾಗಿ ಬರ್ತೀನಿ. ಲೂಸಿ, ನಿನ್ನ ಸೋಮಾರಿತನನೇ ಅದಕ್ಕೆ ಮದ್ದು. ಮಗಿಯವ್ರು ಹೇಳಿದ್ರೆ ನೀನೇ ಉತ್ತರ ಕೊಡ್ಬೇಕು. ತುನಿ ಬುಜ್ಜಿ ಕೆಲಸ ಮಾಡುವ ಜಾಗಕ್ಕೆ ಹೋದ್ರು. ಲೂಸಿ ಮಾತ್ರ ಮನೆಯಲ್ಲಿ ಆರಾಮವಾಗಿ ಮಲಗಿತ್ತು. ಕುಹು ಪಾಪ ಬಾವಿಯಲ್ಲಿರುವ ಪಾಚಿಯನ್ನೆಲ್ಲ ತೆಗಿತಾ ಇತ್ತು. ಮಗಿಯವರು ಹೊರಗಡೆ ನಿಂತ್ಕೊಂಡು ಎಲ್ಲರಿಗೆ ಆದೇಶವನ್ನು ಮಾಡ್ತಾ ಇದ್ರು. ಚೋಟು, ಚಿಚ್ಚು ಅವರಿಬ್ಬರು ಕಸವನ್ನು ತೆಗಿತಾ ಇದ್ರು. ಮಕ್ಕಳೆಲ್ಲ ಬಾವಿಯಲ್ಲಿರುವ ಕಲ್ಲನ್ನು ಶುದ್ಧ ಮಾಡ್ತಿದ್ರು. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರಿ, ಇವರೆಲ್ಲರಿಗೂ ಊಟ ಕೊಡ್ಬೇಕಲ್ಲ. ಹೌದು, ಲೂಸಿಯಲ್ಲಿ ಎಲ್ಲರಿಗೆ ಅಡಿಗೆ ಮಾಡುವ ಕೆಲಸವನ್ನು ನಾನಿವತ್ತು ಲೂಸಿಗೆ ಒಪ್ಪಿಸಿದೆ ಅಲ್ವಾ? ಏನೋ ಲೂಸಿನ ನಂಬಿದ್ರೆ ಇವತ್ತು ನಾವು ಗಾಳಿನೇ ನುಂಗಿ ಜೀವನ ಮಾಡ್ಬೇಕಾಗುತ್ತೆ ಮಗಿಯವ್ರೆ. ಲೂಸಿ ಸರಿಯಾದ ಸೋಂಬೇರಿ. ಒಂದು ಸೀರೆ ಉಟ್ಕೊಂಡು ಹೊರಗೆ ಬರ್ಲಿಕ್ಕೇನೆ ಅವಳಿಗೆ ಭಾರ ಅಂತಾಳೆ. ಅಯ್ಯೋ ಚಿಚ್ಚು, ಲೂಸಿನ ಹಾಗೆಲ್ಲ ಹೇಳ್ಬೇಡ, ಅವಳು ತುಂಬಾ ಪಾಪ ಗೊತ್ತಾ? ಅಷ್ಟರಲ್ಲಿ ಬನ್ನು ಹಸಿವಲ್ಲಿ, ಆಂಟಿ, ನನಗೆ ತುಂಬಾ ಹಸಿವಾಗ್ತಾ ಇದೆ. ಹೊಟ್ಟೆ ಎಲ್ಲ ತಾಳ ಆಗ್ತಾ ಇದೆ. ಲೂಸಿ ಆಂಟಿ ಅಡಿಗೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಪುಳಿಯೋಗರೆ ಬಜ್ಜಿ, ಆದ್ರೆ ಬರ್ಲೇ ಇಲ್ಲ. ಇದು ನನಗೆ ಇಷ್ಟ ಆಗೋದಿಲ್ಲ. ಬುಜ್ಜಿ, ನೀನ್ ಹೋಗಿ ಲೂಸಿನ ಕರ್ಕೊಂಬ. ಅಡಿಗೆ ಮಾಡೋದಿದ್ರೆ ನಾನ್ ಸುಮ್ಮನಿರೋದಿಲ್ಲ ಅಂತ ಹೇಳು. ಬುಜ್ಜಿ ಲೂಸಿಯ ಮನೆಗೆ ಹೋಯ್ತು. ಲೂಸಿ ಇನ್ನೂ ನಿದ್ರೆ ಮಾಡ್ತಾ ಇತ್ತು. ಬುಜ್ಜಿ ಹೋಗಿ ಲೂಸಿ ಜೊತೆ, ಲೂಸಿ ಆಂಟಿ, ನೀವು ನಿದ್ರೆ ಮಾಡ್ತಾ ಇದ್ದೀರಾ? ಮಗಿಯವರು ಸೀರಿಯಸ್ ಆಗಿದ್ದಾರೆ. ಎಲ್ಲರಲ್ಲಿ ಕೆಲಸ ಮಾಡ್ತಿದ್ದಾರೆ. ನೀವು ಅಡಿಗೆ ಮಾಡ್ಲಿಲ್ವಾ? ಏನು ಅಡಿಗೆನಾ? ಅಯ್ಯಯ್ಯೋ, ಮರ್ತೇ ಹೋಯ್ತು. ನೀನ್ ಹೋಗು. 5 ನಿಮಿಷದಲ್ಲಿ ನಾನ್ ರೆಡಿ ಮಾಡಿ ಬರ್ತೀನಿ. ನೀನ್ ಹೊರಡು, ನಾನು ಹಿಂದೆನೆ ಬರ್ತೀನಿ. ಬುಜ್ಜಿ ಕೂಡ ಅಲ್ಲಿಂದ ಹೊರಟು ಹೋಯಿತು. ಲೂಸಿ ಎದ್ದು ಅಡಿಗೆ ಮನೆಗೆ ಬಂತು. ಅಲ್ಲಿ ತರಕಾರಿ, ಬೇಳೆ ಎಲ್ಲನೂ ಇತ್ತು. ಅಯ್ಯಯ್ಯೋ, ಇದನ್ನೆಲ್ಲ ತೊಳಿಬೇಕು, ಕಟ್ ಮಾಡ್ಬೇಕು. ನನ್ನಿಂದ ಆಗಲ್ಲಪ್ಪ. ಇದನ್ನ ಹೀಗೇನೆ ಹಾಕ್ಬಿಡ್ತೀನಿ. ಏನಾದ್ರೂ ಶಾರ್ಟ್ ಕಟ್ನ ಹುಡುಕ್ಲೇಬೇಕು. ಲೂಸಿ ತನ್ನ ಬುದ್ಧಿವಂತಿಕೆಯಿಂದ ಸಾರಿ ಅತಿಯಾದ ಬುದ್ಧಿವಂತಿಕೆಯಿಂದ ತರಕಾರಿ ಕುಯ್ಯಲಿಕ್ಕೆ ಕಷ್ಟ ಅಂತ ಪಾತ್ರೆಯಲ್ಲಿ ಹಾಗೇನೆ ಹಾಕ್ತು. ಅಕ್ಕಿನ ತೊಳೆದು ಹಾಕೋದು ಕಷ್ಟ ಅಂತ ಅಕ್ಕಿನ ಕೂಡ ಹಾಗೇನೆ ಹಾಕ್ತು. ನಿಂಬೆ ಹುಳಿನ ಕಟ್ ಮಾಡಿ ಹಾಕ್ಬೇಕಲ್ಲ ಅಂತ ನಿಂಬೆ ಹುಳಿ ಕೂಡ ಹಾಗೇನೆ ಹಾಕ್ತು. ಹೀಗೆಲ್ಲ ಮಾಡಿ ತನ್ನನ್ನು ತಾನೇ ಹೊಗಳುತ್ತಾ, ಬಲೆ ಇದನ್ನೇ ಸ್ಮಾರ್ಟ್ ವರ್ಕ್ ಅಂತ ಹೇಳೋದು. ಎಲ್ಲರೂ ಇವಾಗ ಹಸಿವಲ್ಲಿರ್ತಾರೆ. ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ನೋಡ್ತಾರಾ? ಇಲ್ಲ, ಎಲ್ಲರೂ ಹಸಿವಾಗಿದೆ ಅಂತ ಹಾಗೇನೆ ತಿಂತಾರೆ. ಹಾಗೆ ಅಂತ ಆಲೋಚನೆ ಮಾಡಿ ಲೂಸಿ ಅನ್ನ ಬೆಂದು ಬೇಯದೆ ಇರುವಾಗನೇ ಟಿಫಿನ್ ಬಾಕ್ಸ್ ಅಲ್ಲಿ ಹಾಕೊಂಡು ತುಂಬಿಕೊಂಡು ಹೊರಟು ಹೋಯಿತು. ಎಲ್ಲರೂ ಬಾವಿ ಹತ್ರ ಕೆಲಸವನ್ನು ಮುಗಿಸಿಕೊಂಡು ಲೂಸಿಗೋಸ್ಕರ ಹಸಿವಲ್ಲೇ ಕಾಯ್ತಾ ಇದ್ರು. ಬನ್ನು ಲೂಸಿಯನ್ನು ನೋಡಿ ಸಂತೋಷ ಪಡುತ್ತಾ, ಅಯ್ಯ, ಲೂಸಿ ಆಂಟಿ ಬಂದ್ರು. ಲೂಸಿ ಆಂಟಿ ಪುಳಿಯೋಗರೆ ಮಾಡ್ಕೊಂಡ್ ಬಂದಿದ್ದಾರೆ. ರುಚಿ ಚೆನ್ನಾಗಿರ್ಬೋದು. ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಹೌದೌದು, ಲೇಟಾಗಿ ಬಂದ್ರು. ಲೇಟೆಸ್ಟ್ ಆಗಿನೇ ಬಂದಿದ್ದಾಳೆ. ಬನ್ನಿ, ಲೂಸಿ ಸೀಕ್ರೆಟ್ ಪುಳಿಯೋಗರೆ. ಇದರಲ್ಲಿ ಸ್ಪೆಷಲ್ ಮಸಾಲೆ ಕೂಡ ಹಾಕಿದೀನಿ. ಬನ್ನಿ ಬಡಿಸ್ತೀನಿ. ಎಲ್ಲರೂ ಹಸಿವಲ್ಲಿ ಎಲೆನೆ ಹಾಕೊಂಡು ಕೂತ್ಕೊಂಡ್ರು. ಲೂಸಿ ಎಲ್ಲರಿಗೂ ಬಡಿಸ್ತು. ಮೊದಲು ಬನ್ನು ಬಾಯಲ್ಲಿ ಒಂದು ತುತ್ತು ಇಟ್ಟಾಗ ಬಾಯಲ್ಲಿ ಏನೋ ಕರುಂ ಅಂತ ಶಬ್ದ. ನೋಡಿದ್ರೆ ಕಲ್ಲು. ಅಯ್ಯಯ್ಯೋ, ನನ್ ಬಾಯಿಯಲ್ಲಿ ಎಷ್ಟು ದೊಡ್ಡ ಕಲ್ಲಿದು. ಆಂಟಿ, ಇದೇನು ಪುಳಿಯೋಗರೆಯಲ್ಲಿ ಇಷ್ಟು ದೊಡ್ಡ ಕಲ್ಲು? ದೊಡ್ಡ ಕಲ್ಲು ಹಾಕ್ಬಿಟ್ಟಿದ್ದೀರಾ? ಲೇ, ಅದು ಕಲ್ಲಲ್ಲ ಕಣೋ, ಮಿನರಲ್ಸ್. ಅದ್ನ ಸೈಡಲ್ಲಿಟ್ಟು ಮೊದ್ಲು ಊಟ ಮಾಡು. ಬುಜ್ಜಿ ಒಂದ್ ಬಾಯಿ ಊಟನ
ಬಾಯಲ್ಲಿಟ್ಟ ತಕ್ಷಣ, ಲೂಸಿ ಇದೇನಿದು, ಅನ್ನ ಬೇಯಲೇ ಇಲ್ಲ, ಹಾಗೇನೆ ಅಕ್ಕಿ ಅಕ್ಕಿ ಹಂಗಿದೆ, ತಿಂದ್ರೆ ಅಕ್ಕಿನ ತಿನ್ನುವಾಗೇನೆ ಇದೆ. ಚೋಟು ಈರುಳ್ಳಿನ ಹಾಗೇನೆ ತೆಗೆದು ತೋರಿಸಿ, ಇದೇನಿದು ಲೂಸಿ, ಈರುಳ್ಳಿನ ಹಾಗೇನೆ ಹಾಕಿದೀಯಾ, ಕಟ್ ಮಾಡಿಲ್ವಾ, ಒಳಗೆ ಹುಳ ಇದ್ರೆ? ಅಯ್ಯೋ ಹೌದು, ನನ್ನ ಊಟದಲ್ಲೂ ಕೂಡ ನಿಂಬೆ ಹುಳಿ ಹಾಗೇನೆ ಸಿಕ್ತು. ಇದ್ನ ಪುಳಿಯೋಗರೆ ಅಂತಾರ, ನಿಂಬೆ ಹುಳಿ ಸಾರು ಅಂತ ಹೇಳ್ತಾರ. ಎಲ್ಲರೂ ಲೂಸಿ ಅಡಿಗೆನ ಬೈತಾನೇ ಇದ್ರು. ಅಡುಗೆ ಚೆನ್ನಾಗಿಲ್ಲ ಅಂತ ಎಲ್ಲರೂ ಲೂಸಿನ ಬೈತಾನೇ ಇದ್ರು. ಲೂಸಿ ಇದೇನಿದು, ಎಲ್ಲರೂ ಬೆಳಿಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಆದ್ರೆ ನೀನು ಮನೆಯಲ್ಲಿ ಸೋಂಬೇರಿಯಾಗಿ ಮಲ್ಕೊಂಡು ಅಡಿಗೆ ಕೂಡ ಚೆನ್ನಾಗಿ ಮಾಡ್ಕೊಳ್ದೆ ಬಂದಿದೀಯಾ. ಹೀಗೆ ಕೊಟ್ರೆ ಹೇಗೆ ಎಲ್ಲೋ ತಿಂತಾರೆ? ಲೂಸಿ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿ, ಸಾರಿ ಮಗಿಯವ್ರೆ, ನನಗೆ ಸ್ವಲ್ಪ ಟಯರ್ಡ್ ಆಗಿತ್ತು, ಅದಕ್ಕೇನೆ ಅಡಿಗೆ ಮಾಡಕ್ಕೆ ಲೇಟ್ ಮಾಡಿದೆ. ಹೀಗೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನಗೆ ತುಂಬಾ ಹಸಿವಾಗ್ತಾ ಇದೆ. ಹೀಗೆ ಎಲ್ಲರೂ ಹೇಳ್ತಾ ಇರುವಾಗ ಬುಜ್ಜಿಗೆ ಆವಾಗ ಒಂದು ಆಲೋಚನೆ ಉಟ್ಕೊಳ್ತು. ಮಗಿ ತಾತ, ನನ್ ಜೊತೆ ಸ್ವಲ್ಪ ಜೋಳ ಇದೆ, ಎಲ್ಲರೂ ಅದನ್ನೇ ಬೇಯಿಸ್ಕೊಂಡು ತಿನ್ನೋಣ, ಅವಾಗ ಎಲ್ಲರಿಗೂ ಸ್ವಲ್ಪ ಹಸಿವು ಕಡಿಮೆಯಾಗುತ್ತೆ. ಅದೆಲ್ಲ ಸರಿ, ಇವಾಗ ಯಾರದ್ನ ಬೇಯಿಸೋದು? ಲೂಸಿನ ನಂಬಿದ್ರೆ ಆಗೋದಿಲ್ಲ, ಅದರಿಂದ ಇವಾಗ ಅದನ್ನ ನಾನೇ ಬೇಯಿಸ್ತೀನಿ. ಲೂಸಿ, ನೀನು ಮಾಡಿದ ತಪ್ಪಿಗೆ ನಿನಗೆ ಒಂದು ಶಿಕ್ಷೆ ಇದೆ. ನೀನು ಮಾಡಿದಂತ ಅಡಿಗೆನ ಒಂದು ಅನ್ನ ಕೂಡ ಬಾಕಿ ಮಾಡದೆ ಎಲ್ಲ ಊಟವನ್ನು ನೀನೊಬ್ಳೆ ತಿಂದು ಖಾಲಿ ಮಾಡ್ಬೇಕು. ಅಯ್ಯಯ್ಯೋ, ಹಾಗೇನೆ ಅಕ್ಕಿನ ತಿಂದ್ರೆ ನನ್ನ ಹೊಟ್ಟೆ ಏನಾಗೋದು? ಇದು ಒಂದು ಸಲ ನನ್ನನ್ನು ಕ್ಷಮಿಸಿ. ನೋ ಎಕ್ಸ್ಕ್ಯೂಸ್, ನೀನು ಮಾಡಿದ ತಪ್ಪಿಗೆ ನೀನ್ ತಿನ್ಲೇಬೇಕು. ಅದು ಸಂಜೆಯ ಸಮಯ. ಎಲ್ಲರೂ ಕೂತ್ಕೊಂಡು ಬುಜ್ಜಿ ತಂದಿರುವ ಜೋಳ ಮತ್ತು ಹಣ್ಣನ್ನು ತೆಗೆದು ತಿಂತ ಇದ್ರು. ಆದ್ರೆ ಲೂಸಿ ಮಾತ್ರ ತಾನು ಮಾಡಿದ ಅಡುಗೆಯನ್ನು ಹಾಗೇನೆ ಕಷ್ಟಪಟ್ಟು ಎಲ್ಲ ಖಾಲಿ ಮಾಡ್ಬೇಕು ಅಂತ ತಿಂತ ಇತ್ತು. ಪಕ್ಕದಲ್ಲೇ ದೊಡ್ಡ ಪಾತ್ರೆ ಇತ್ತು, ಅದನ್ನು ಕೂಡ ಲೂಸಿನೇ ತೊಳಿಬೇಕಾಗಿತ್ತು. ಚಿನ್ನು ಲೂಸಿನ ನೋಡಿ ನಗುತ್ತಾ, ಆಂಟಿ, ಆ ಈರುಳ್ಳಿ ಹೇಗಿದೆ, ಚೆನ್ನಾಗಿದೀಯಾ? ಆಂಟಿ, ಆ ಮಿನರಲ್ಸ್ ಕೂಡ ನೀವೇ ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಲೂಸಿ ಕಣ್ಣೀರು ಹಾಕ್ತಾ, ಲೇ ಸಾಕು ಕಣ್ರು, ಎಲ್ಲರೂ ಸುಮ್ನೆ ನನ್ನ ಏನೇನೋ ಹೇಳ್ಬೇಡಿ, ಇನ್ ಮುಂದೆ ಯಾವತ್ತೂ ಈ ರೀತಿ ತಪ್ಪನ್ನು ನಾನ್ ಮಾಡೋದಿಲ್ಲ. ಲೂಸಿ, ನೀನು ಸೋಂಬೇರಿತನವನ್ನು ಬಿಟ್ರೆ ಮಾತ್ರ ನಿನಗೆ ಎಲ್ಲವೂ ಒಳ್ಳೇದೇ ಆಗೋದು. ನೀನ್ ಮಾಡಿದ ತಪ್ಪಿಗೆ ನೀನು ಶಿಕ್ಷೆನ ಅನುಭವಿಸ್ತಿದ್ದೀಯ, ಇಲ್ಲದಿದ್ರೆ ನಮ್ ಜೊತೆ ಕೂತ್ಕೊಂಡು ನೀನು ಕೂಡ ಆರಾಮವಾಗಿ ಇರ್ತಾ ಇದ್ದೆ ಅಲ್ವಾ? ಸರಿ ತುನಿ, ಲೂಸಿಗೆ ಬುದ್ಧಿ ಬಂದಿದೆ. ಲೂಸಿ ಒಬ್ಳೆ ಪಾತ್ರೆ ತೊಳಿತಿದ್ದಾಳೆ, ನಾವು ಹೋಗಿ ಅವಳಿಗೆ ಸಹಾಯ ಮಾಡೋಣ ಬನ್ನಿ. ಲೂಸಿ ಹೇಳಿದ ತಕ್ಷಣ ಲೂಸಿ ಕಣ್ಣಲ್ಲಿ ಕಣ್ಣೀರು ಬಂತು. ಎಲ್ಲರೂ ಸೇರಿ ಲೂಸಿಗೆ ಪಾತ್ರೆ ತೊಳೆದ್ರಲ್ಲಿ ಸಹಾಯ ಮಾಡಿದ್ರು. ಫ್ರೆಂಡ್ಸ್ ನಿಂದ ಅಕ್ಕಿಯನ್ನು ತಿನ್ನುವುದರಿಂದ ಮುಕ್ತಿ ಸಿಕ್ತು. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮ್ಮೆಲ್ಲರಿಂದ ನನಗಿವಾಗ ಮುಕ್ತಿ ಸಿಕ್ತು. ಇನ್ ಮುಂದೆ ಈ ರೀತಿ ಮಾಡೋದಿಲ್ಲ. ನಾಳೆ ಬೆಳಿಗ್ಗೆ ನಿಮಗೋಸ್ಕರ ನಾನು ಬಿಸಿ ಬಿಸಿ ಇಡ್ಲಿ ಮಾಡಿ ಕೊಡ್ತೀನಿ. ಇಡ್ಲಿಗೆ ಅಕ್ಕಿನ ಕಲ್ಲಲ್ಲಾಡ್ಸೋದಿಲ್ಲ, ಗ್ರೈಂಡರಲ್ಲಾಡ್ಸ್ತೀನಿ. ಈ ಕತೆ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಏನಂದ್ರೆ, ಸೋಮಾರಿತನ ನಮ್ಮನ್ನು ಬುದ್ಧಿ ಇಲ್ಲದ ಹಾಗೆ ಮಾಡುತ್ತೆ. ಯಾವ ಕೆಲಸ ಆದ್ರೂ ಶ್ರದ್ಧೆ ನೀತಿಯಿಂದ ಮಾಡಿದ್ರೆ ಅದು ನಮಗೆ ಫಲವನ್ನು ಕೊಡುತ್ತೆ. ಸೋಮಾರಿತನ ಆನಂದವನ್ನು ಕೊಲ್ಲುತ್ತೆ. ಕೆಲಸವನ್ನು ಶಾರ್ಟ್ಕಟ್ ಆಗಿ ಮಾಡೋದು ಅಥವಾ ವಾಯಿದಾ ಹೇಳೋದು ನಮಗೆ ಲಾಭವನ್ನಲ್ಲದೆ ನಷ್ಟವನ್ನೇ ತಂದುಕೊಡೋದು.